ತಂದೆಯೇ ಅಪ್ಪ, ಈ ಒಂದು ಬೆಳಗಿನ ಜಾವಗಾಗಿ ಸ್ತೋತ್ರ ತಂದೆ. ಮತ್ತೊಂದು ದಿನವನ್ನು ನಮಗೆ ನೀನು ಕೊಟ್ಟಿದ್ಯಾ, ಅದಕ್ಕಾಗಿ ಸ್ತೋತ್ರ. ನಾವೊಂದು ಬೆಳಗಿನ ಸಮಯದಲ್ಲೂ ನಿನ್ನ ಒಂದು ವಾಕ್ಯವನ್ನು ಧ್ಯಾನ ಮಾಡಬೇಕಾದ್ರೆ ನಿನ್ನ ಜೊತೆ ಮಾತಾಡು, ನಿನ್ನ ಒಂದು ಯೋಚನೆಗಳನ್ನು ಆಲೋಚನೆಗಳನ್ನು ನಮಗೆ ತಿಳಿಸ್ಕೊಡು. ಇವತ್ತು ನಡೆಯಲು ಕೃಪೆಯನ್ನು ಕೂಡ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಲು ತಂದೆ. ಸೊ ಈ ಒಂದು ದಿನದಲ್ಲಿ ನಾವು 135ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡಿದ್ದೀವಿ. 135ನೇ ಕೀರ್ತನೆ. ಸೊ ಈ ಒಂದು ಕೀರ್ತನೆಯ ಒಂದು ವಿಶೇಷತೆ ಏನಂದ್ರೆ, ಈ ಒಂದು ಕೀರ್ತನೆ ಬಂದು ಎಲ್ಲಾ ವಚನಗಳು, ಬರೋ ಕೀರ್ತನೆ ಎಲ್ಲಾ ವಚನಗಳು ಬೇರೆ ಒಂದು ಕೀರ್ತನೆಗಳಿಗೆ ಸಂಬಂಧಪಟ್ಟವು. ಸೊ ನೀವು ಕೂತ್ಕೊಂಡು ಕ್ಲಾಸ್ ರೆಫರೆನ್ಸ್ ಮಾಡಿದ್ರೆ ಎಲ್ಲಾ ವಚನನು ಬೇರೆ ಒಂದು ಕೀರ್ತನೆಗೆ ನೀವು ಲಿಂಕ್ ಮಾಡ್ಬೋದು. ಸೊ ಅದು ಒಂದು ಈ ಒಂದು ಧರ್ಮೋಪದೇಶ ಕಾಂಡ, ಆಮೇಲೆ ಒಂದು ಕೆಲವು ವಚನಗಳು ಬಂದು ಕೀರ್ತನೆಗಳಲ್ಲಿ, ಒಂದು ಕೆಲವು ವಚನಗಳು ಯೆರೆಮೀಯ ಪುಸ್ತಕದಲ್ಲೂ ನಾವು ಏನ್ ಮಾಡ್ಬೋದು, ಇದನ್ನ ನೋಡ್ಬೋದು. ಅದು ಮಾತ್ರ ಅಲ್ಲ, ಈ ಒಂದು ಕೀರ್ತನೆಯಲ್ಲಿ ಒಂದು ದೇವರನ್ನ ಸ್ತುತಿ ಮಾಡೋದು ಹೇಗೆ ಅನ್ನೋದನ್ನ ನಾವು ಕೆಲವು ವಿಷಯಗಳ ಅದರಿಂದ ತಿಳ್ಕೊಬಹುದು. ಸೊ ಈ ಒಂದು ಕೀರ್ತನೆ ನಾವು ಎರಡಾಗಿ ನಾವು ಭಾಗವಾಗಿ ನಾವು ನೋಡ್ಬೋದು. ಒಂದನೇ ಭಾಗ ಬಂದು 1ನೇ ವಚನದಿಂದ 12ನೇ ವಚನ ತನಕ ದೇವರು ಒಳ್ಳೆಯವರಾಗಿದ್ದಾರೆ, ಸೃಷ್ಟಿಕರ್ತನಾಗಿದ್ದಾನೆ, ಆಮೇಲೆ ವಿಮೋಚನ ಮಾಡೋರಾಗಿದ್ದಾರೆ ದೇವರು. ಅದಕ್ಕೆ ದೇವ್ರನ್ನ ಏನ್ ಮಾಡ್ಬೇಕು, ನಾವ್ ಏನಕ್ಕೆ ಸ್ತುತಿಸ್ಬೇಕು? ದೇವರು ಒಳ್ಳೆಯವನು, ಸೃಷ್ಟಿಕರ್ತನು, ದೇವರು ನಮ್ಮನ್ನ ಬಿಡಿಸುವಾತನು ಅನ್ನೋ 1 ವಚನದಿಂದ 12ನೇ ವಚನ ತನಕ ನೋಡ್ತೀವಿ. 13ನೇ ವಚನದಿಂದ 21ನೇ ವಚನದಲ್ಲಿ ದೇವ್ರನ್ನ ಬಂದು ಮಹಿಮೆ ಪಡಿಸ, ಅವರ ಒಂದು ಮಹತ್ವವನ್ನು ನೋಡಿ ನಾವು ದೇವ್ರನ್ನ ಏನಕ್ಕೆ ಮಹಿಮೆ ಪಡಿಸ್ಬೇಕು ಅನ್ನೋ ವಿಷಯಗಳನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ನಾವು ಬಂದು 1ನೇ ವಚನ 2ನೇ ವಚನದಲ್ಲಿ ನಾವು ನೋಡಿದಾಗ ಓದಿ ಬದರ್ ಯಾರಾದ್ರೂ ಯಾಹುವಿಗೆ ಸ್ತೋತ್ರ, ಯೆಹೋವನ ನಾಮವನ್ನ ಸ್ತುತಿಸಿರಿ, ಯೆಹೋವನ ಸೇವಕರೇ, ಯೆಹೋವನ ಮಂದಿರದಲ್ಲಿಯೂ ನಮ್ಮ ದೇವರ ಆಲಯದ ಅಂಗಳದಲ್ಲಿಯೂ ಸೇವೆ ಮಾಡುವವರೇ, ಆತನನ್ನ ಕೀರ್ತಿಸಿರಿ. ಸೊ ಇಲ್ಲಿ ಫಸ್ಟ್ ಯೆಹೋವನನ್ನು ಸ್ತುತಿಸಿರಿ, ಯಾಹೋವನನ್ನು ಸ್ತುತಿಸಿರಿ ಅಂತ ಇದೆ. ಸೊ ನಾವು ಈ ದೇವ್ರನ್ನ ಯಾವಾಗ ಬಂದು ಸ್ತುತಿಸ್ಬೇಕು, ಇಲ್ಲಾಂದ್ರೆ ಏನಕ್ಕೆ ಸ್ತುತಿಸ್ಬೇಕು ಅಂತ ಹೇಳಿದ್ರೆ, ಅದು ಬಂದು 2ನೇ ವಿಷಯ. ದೇವ್ರನ್ನ ಯಾವ ಕಾರ್ಯಕ್ಕಾಗಿ, ಯಾವ ಒಂದು ಮಹತ್ವದ ಕಾರ್ಯಕ್ಕಾಗಿ ಸ್ತುತಿಸ್ಬೇಕು ಅನ್ನೋದು 2ನೇ ಕಾರ್ಯ. ಫಸ್ಟ್ ಒಂದು ನಾವು ದೇವ್ರನ್ನ ಸ್ತುತಿಸ್ಬೇಕು. ಏನಕ್ಕೆ? ಯಾಕಂದ್ರೆ ದೇವರು ದೇವರಾಗಿರೋದಕ್ಕೆ. ಪ್ರೈಸ್ ದಿ ಲಾರ್ಡ್ ಫಾರ್ ಹೂ ಹಿ ಈಸ್ ಅಂತ ಹೇಳ್ತಾರೆ. ದೇವರು ದೇವರಾಗೇ ಇರೋದಕ್ಕೆ ನಾವೋಸ್ಕರ ನಾವೇನ್ ಮಾಡ್ಬೇಕು, ಸ್ತುತಿಸ್ಬೇಕು. ತುಂಬಾ ಸಮಯದಲ್ಲಿ ಏನಾಗ್ಬಿಡುತ್ತೆ, ದೇವ್ರನ್ನ ಏನ್ ಮಾಡ್ತಾರೆ, ತುಂಬಾ ಸಂತೋಷವಾಗಿದ್ದಾಗ ಸ್ತುತಿಸ್ತಾರೆ ಒಬ್ಬೊಬ್ರು, ಇಲ್ಲ ಅವರ ದೇವರು ಅವ್ರ ಪ್ರಾರ್ಥನೆಗಳನ್ನ ಆನ್ಸರ್ ಮಾಡ್ರೆ ಸ್ತುತಿಸ್ತಾರೆ, ಒಳ್ಳೆ ಕಾರ್ಯನೇ. ಬಟ್ ಒಬ್ಬೊಬ್ಬರು ನೋಡಿದ್ರೆ ಪ್ರೇಯರ್ ದೇವ್ರು ಆನ್ಸರ್ ಮಾಡಿಲ್ಲ ಅಂದ್ರೆ ಸ್ತುತಿ ಇರೋದಿಲ್ಲ ಅವ್ರ ಜೀವಿತದಲ್ಲಿ. ಆಮೇಲೆ ಅವರು ಅನ್ಕೊಂಡಂಗೆ ಒಂದೊಂದು ವಿಷಯಗಳು ನಡೀಲಿಲ್ಲ ಅಂದ್ರೆ ಸ್ತುತಿ ಇರೋದಿಲ್ಲ. ಸೊ ಅದಕ್ಕೆ ನಾವು ಸ್ತುತಿಯಲ್ಲಿ ಕಲಿಬೇಕಾಗಿರೋ ಮೊದಲನೇ ಪಾಠ ಏನಂದ್ರೆ, ದೇವರನ್ನ ಸ್ತುತಿಸ್ಬೇಕು. ಏನಕ್ಕೆ ಅಂದ್ರೆ ದೇವರು ದೇವರಾಗಿದ್ದಾರೆ. ಅದಕ್ಕೆ ನಾವು ಅವಾಗ ಸ್ತುತಿಸಿದಾಗ ನಮ್ಮ ಒಂದು ಪ್ರಾಬ್ಲಮ್ಸ್ ಏನಿದ್ರು ಸರಿ, ನಮ್ದು ಏನೇ ಅವಶ್ಯಕತೆಗಳು ಇದ್ರು ಸರಿ, ನಾವು ಯಾವಾಗಲೂ ಸ್ತುತಿ ಮಾಡೋರಾಗಿರ್ತೀವಿ. ಅದೇ ಹೆಸರು ಪ್ರೈಸ್ ದ ಲಾರ್ಡ್ ಅಂತ ನಾವು ಇಂಗ್ಲಿಷ್ ಹೇಳ್ತೀವಿ, ಹಲ್ಲೆಲೂಯಾ ಅಂತ ಹೇಳ್ಬೋದು. ಸೊ ಆ ಒಂದು ಸ್ತುತಿನೇ ದೇವರು ಎದುರು ನೋಡ್ತಾರೆ. ಯು ಪ್ರೈಸ್ ದ ಲಾರ್ಡ್ ಫಾರ್ ಹೂ ಈಸ್, ದೇವರು ದೇವರಾಗಿರೋದಕ್ಕೆ ನಾವು ಸ್ತುತಿ ಮಾಡೋದು. ಸೊ ಅದೇ ಫಸ್ಟ್ ಅಲ್ಲಿ ಪ್ರೈಸ್ ದ ಲಾರ್ಡ್ ಅಂತ ಬೈಬಲ್ ಅಲ್ಲಿ ಬರ್ಲಿ ಈ ಒಂದು ಅಧ್ಯಾಯದಲ್ಲಿ. ಆಮೇಲೆ ನೆಕ್ಸ್ಟ್ ಏನ್ ಹೇಳುತ್ತಂದ್ರೆ, ದೇವರ ಒಂದು ನಾಮದ ಕುರಿತು ಅವ್ರನ್ನ ಏನ್ ಮಾಡಿ ಸ್ತುತಿಸಿರಿ. ದೇವರು ನಾಮದ ಕುರಿತು ಅಂದ್ರೆ ದೇವರ ಒಂದು ನೇಚರ್, ದೇವರು ಒಳ್ಳೆಯವನಾಗಿದ್ದಾನೆ, ದೇವರನ್ನು ಸ್ತುತಿಸಿರಿ. ದೇವರು ಕರುಣಾಮಯನು, ದೇವರನ್ನ ಸ್ತುತಿಸಿರಿ. ಅವ ತರ ದೇವರ ಒಂದು ನೇಚರ್,
ಆ ಸ್ವಭಾವಗಳ ಕುರಿತು ನಾವೇನ್ ಮಾಡ್ತೀವಿ, ದೇವರನ್ನ ಸ್ತುತಿಸ್ಬೇಕು. ಮೂರನೇದು, ಓ ಸೇವಕರೇ ನೀವೇನ್ ಮಾಡಿ ದೇವರನ್ನ ಸ್ತುತಿಸಿರಿ. ಸೊ ಒಂದು ಸೇವಕನಿಗೆ ಬೇಕಾಗಿರೋ ಫಸ್ಟ್ ಕ್ವಾಲಿಟಿ ಏನಂದ್ರೆ ದೇವ್ರನ್ನ ಸ್ತುತಿ ಮಾಡೋದು. ಸ್ತುತಿ ಇಲ್ಲ ಅಂದ್ರೆ ಅವ್ನು ದೇವರಿಗೆ ಸೇವೆ ಮಾಡಕ್ ಆಗೋದಿಲ್ಲ. ಚಿಕ್ಕ ಸೇವೆನೋ ದೊಡ್ಡ ಸೇವೆನೋ ಯಾವುದೇ ಸೇವೆನೋ ಏನು ಸೇವೆನೇ ಮಾಡಕ್ಕಾಗಲ್ಲ. ಸ್ತುತಿ ಬಂದು ನಮ್ಮ ಒಂದು ಮನಸ್ಸಾಕ್ಷಿಯನ್ನ ಏನ್ ಮಾಡುತ್ತೆ, ಒಂದು ಒಂದು ಏನ್ ಮಾಡುತ್ತೆ, ಒಂದು ದೇವರ ಒಂದು ವಿಷಯಕ್ಕೆ ಏನ್ ಮಾಡುತ್ತೆ, ಹತ್ರ ತಗೊಂಡ್ಬರುತ್ತೆ. ದೇವರು ಪರಿಶುದ್ಧನು. ಆಮೇಲೆ ನಾವು ಸ್ತುತಿ ಮಾಡಿದಾಗ ನಮ್ಮ ಮೈಂಡ್ ಬಂದು ಏನಾಗುತ್ತೆ, ದೇವರ ಸತ್ಯನ ತಿಳ್ಕೊಳುತ್ತೆ. ಸೊ ನಾವು ಸ್ತುತಿ ಮಾಡೋದನ್ನ ದೇವರ ಒಂದು ಮಕ್ಕಳು ಏನ್ ಮಾಡ್ಬೇಕು, ಅದನ್ನ ನಾವು ಏನ್ ಮಾಡ್ಬೇಕು, ನಮ್ಮ ಲೈಫಲ್ಲಿ ಅವಲಂಬಿಸ್ಬೇಕು. ಆ ಒಂದು ಸಮಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಲೇವಿಯರ್ಗಳನ್ನ ದೇವರು ಆರಿಸ್ಕೊಂಡು ಏನ್ ಮಾಡ್ತಾ ಇದ್ರು, ಅವರು ಅವರ ಒಂದು ಆಲಯದಲ್ಲಿ ಬೇರೆ ಬೇರೆ ಸೇವೆಗಳನ್ನು ಮಾಡ್ತಾ ಇದ್ರು. ಸೊ ಅವರೆಲ್ಲರೂ ದೇವ್ರು ಏನ್ ಮಾಡ್ತಾ ಇದಾರೆ, ನೀವ್ ಏನೇ ಸೇವೆ ಮಾಡಿದ್ರು ನನಗೋಸ್ಕರ ಸ್ತುತಿ ನೀವು ಬಾಯಲ್ಲಿ ಯಾವಾಗ್ಲೂ ಇರಬೇಕು ಅಂತ ದೇವರ ಆಸೆ. ಆಮೇಲೆ ನಿನ್ನ ಒಂದು ಮನೆಯಲ್ಲಿ ಅಂದ್ರೆ ದೇವರ ಒಂದು ಆಲಯದಲ್ಲಿ ಕೂಡೋರೆಲ್ಲರೂ ಏನ್ ಮಾಡ್ಬೇಕು, ದೇವರು ಸ್ತುತಿಸ್ಬೇಕು ಅಂತ ಆಸೆ. ಸೊ ಅದಕ್ಕೆ ನಮ್ಮ ಸಭೆಗಳೆಲ್ಲ ನೋಡಿದಾಗ ನಾವು ಫಸ್ಟ್ ಏನ್ ಮಾಡ್ತೀವಿ, ಸ್ತುತಿ ಆರಾಧನೆಯಿಂದ ನಾವು ಏನಕ್ಕೆ ಮಾಡ್ತೀವಿ ಅಂದ್ರೆ ಅದು ಬಂದು ದೇವರು ಎದುರು ನೋಡೋ ಒಂದು ವಿಷಯ. ಸರಿನಾ? ನೆಕ್ಸ್ಟ್ ನಾವು 3ನೇ ವಚನದಿಂದ ನಾವು ನೋಡಿದಾಗ 4ನೇ ವಚನ ತನಕ ನಾವು ಏನಕ್ಕೆ, ಯಾವ ರೀಸನ್ಸ್ ಫಸ್ಟ್ ಬಂದು ದೇವರು ಹೇಗೆ ಆಸೆ ಪಡ್ತಾರೆ ಸ್ತುತಿಸ್ಬೇಕು ಅನ್ನೋದಕ್ಕ ಅಂತ ನಾವು ನೋಡಿದ್ವಿ. 2ನೇದು, ಯಾವ ಒಂದು ರೀಸನ್ಸ್ ವಿಷಯಕ್ಕಾಗಿ ನಾವು ದೇವರನ್ನ ಸ್ತುತಿಸ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡಿ. ಫಸ್ಟ್ ಬಂದು ನೋಡಿ ಬದರ್ ಓದಿ ಬದರ್ 3ನೇ ವಚನ 4ನೇ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡಿರಿ, ಅದು ಮನೋಹರವಾಗಿದೆ. ಯಾಹುವೆ ಯಾಕೋಬ ವಂಶದವರಾದ ಇಸ್ರಾಯೇಲರನ್ನ ಸ್ವರ್ಗೀಯ ಜನಾಂಗವನ್ನಾಗಿ ಆಯ್ದುಕೊಂಡನಲ್ಲ. ಸೊ ಇಲ್ಲಿ ನೀವು ನೋಡಿದಾಗ ದೇವ್ರನ್ನ ಏನಕ್ಕೆ ಸ್ತುತಿಸ್ಬೇಕಂದ್ರೆ ದೇವ್ರು ಏನಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್ ಫಾರ್ ಹಿ ಇಸ್ ಗುಡ್. ದೇವ್ರು ಒಳ್ಳೆಯವನಾಗಿದ್ದಾನೆ. ಅವನು ಮಾಡೋ ಕಾರ್ಯಗಳೆಲ್ಲಾನು ಯಾವುದು ಒಳ್ಳೆ ಇದೆ. ಯಾವುದೇ ಒಂದು ವಿಷಯ ಲೈಫಲ್ಲಿ ನಾವು ನೋಡಿದಾಗ್ಲೂ ಅದು ದೇವ್ರು ಮಾಡೋ ಒಂದು ವಿಷಯ ಆಗಿರುತ್ತೆ, ಅದು ಒಳ್ಳೆಯದು. ನಮ್ಮ ಕಣ್ಣಿಗೆ ಅದು ಬೇಕಾದ್ರೆ ನಾವು ಡಿಲೇ ತರ ಕಾಣಿಸ್ಬೋದು, ಆನ್ಸರ್ ಬಂದಿಲ್ಲದೆ ಇರೋ ತರ ಆಗ್ಬೋದು, ಕಷ್ಟವಾಗಿರ್ಬೋದು, ಅಕ್ಸೆಪ್ಟ್ ಮಾಡದೇ ಇರೋ ತರ, ಏನೇ ಇದ್ರು ಅದ್ರ ಹಿಂದ್ಗಡೆ ದೇವರ ಒಂದು ಯೋಚನೆ ಏನಿತ್ತು ಅಂದ್ರೆ ಒಳ್ಳೆ ಇದೆ. ಅದು ನಮ್ಗೆ ತುಂಬಾ ಸರಿ ತಿಳ್ಕೊಳಕ್ ಆಗೋದಿಲ್ಲ. ಬಟ್ ನಾವು ದೇವ್ರನ್ನ ಏನಕ್ಕೆ ಸ್ತುತಿಸ್ಬೇಕು, ದೇವ್ರು ಏನಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ಒಂದೊಂದ್ಸರಿ ಸೈತಾನ್ ಬಂದು ಹೇಳ್ತಾನೆ, ಲೈಕ್ ಏವಾಲ ಗೇಲಿ ತರ ಹೇಳ್ತಾನೆ, ದೇವ್ರು ನಿನಗೆ ಒಳ್ಳೆಯವನಾಗಿದ್ರೆ ಏನಕ್ಕೆ ನಿಮಗೆ ಅದು ಮಾಡಿಲ್ಲ, ಇದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೂ ನೀವೇನ್ ಮಾಡ್ಬೇಕು, ದೇವ್ರು ಒಳ್ಳೆಯವನಾಗಿದ್ದಾನೆ, ಅದಕ್ಕೆ ನಾನೇನ್ ಮಾಡ್ತೀನಿ, ದೇವರಿಗೆ ಸ್ತುತಿಸ್ತೀನಿ ಅಂತ ನೀವು ದೇವ್ರನ್ನ ಸ್ತುತಿ ಮಾಡ್ಬೇಕು. ಅವಾಗ ನಮ್ಮ ಒಂದು ಸ್ತುತಿನ ಸ್ಟಾಪ್ ಮಾಡಕ್ಕೆ ಯಾರು ಅಡ್ಡಿ ಬರಕ್ಕಾಗೋದಿಲ್ಲ. ಏನಕ್ಕೆ ದೇವರ ಒಂದು ಅವರ ಒಂದು ನೇಚರ್, ಅವರದ್ದು ಸ್ವಭಾವಗಳು ನೋಡಿದ್ರೆ ಅದು ಒಳ್ಳೆ ಮಾಡೋದೇ. ಅದು ಒಂದು ಆ ಒಂದು ಸ್ವಭಾವ ಒಂದು ಚೇಂಜ್ ಆಗೋದೇ ಇಲ್ಲ, ಇಂಪಾಸಿಬಲ್ ಅದು ಚೇಂಜ್ ಆಗೋದು. ಸೊ ಒಳ್ಳೇದು ಮಾಡೋದು ದೇವರು ಒಂದು ಸ್ವಭಾವ. ನಮಗೆ ಬಂದು ಒಂದು ಮನುಷ್ಯರಿಗೆ ಬಂದು ಒಳ್ಳೇದು ಕೆಟ್ಟದು ಮಾಡೋ ಒಂದು ಸ್ವಭಾವ ಇರುತ್ತೆ. ಬಟ್ ದೇವರಿಗೆ ಒಳ್ಳೇದು ಮಾಡೋದೇ ಅವ್ರ ಸ್ವಭಾವನೇ. ಸೊ ಅದರಿಂದ ನಾವು ದೇವ್ರನ್ನ ಏನ್ ಮಾಡ್ಬೇಕು, ಅದಕ್ಕೋಸ್ಕರ ಯಾವಾಗಲೂ ಸ್ತುತಿಸ್ಬೇಕು. ದೇವರೇ ನೀನು ಒಳ್ಳೆಯವನಾಗಿದ್ಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೀನಿ ಅಂತ ದೇವ್ರು ಸ್ತುತಿಸ್ಬೇಕು. 2ನೇದು ನೋಡಿದಾಗ ದೇವರ ಒಂದು ನಾಮದ ಕುರಿತು ನಾವು ಅದನ್ನ ಸ್ತುತಿ ಮಾಡಿ. ಏನಕ್ಕಂದ್ರೆ ಇಟ್ ಇಸ್ ಪ್ಲೆಸೆಂಟ್. ಏನಿದೆ ಕನ್ನಡದಲ್ಲಿ ಏನಿದೆ, ಇಟ್ ಇಸ್ ಪ್ಲೆಸೆಂಟ್ ಗೆ ಹೆಂಗಿದೆ, ಮನಸ್ಸಿಗೆ ಅಂತ ಇದೆ, ಪರವಾಗಿದೆ ಅಂತ. ಸೊ ಸ್ತುತಿ ಮಾಡೋದ್ರಿಂದ ಒಂದು ದೇವರಿಗೆ ನಾವು ಸ್ತುತಿ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಾಗ್ತದೆ, ನಮ್ಮ ಮನಸ್ಸು ಏನಾಗ್ತಾ ಇದೆ, ಒಂದು ನಮ್ಮ ಮನಸ್ಸು ಸಂತೋಷದಲ್ಲಿದೆ. ಸೊ ದೇವರನ್ನ ಸ್ತುತಿ ಮಾಡೋದ್ರಿಂದ ನಮ್ಮ ಮನಸ್ಸು ಚೇಂಜ್ ಆಗುತ್ತೆ. ಸೊ ಅದೊಂದು ಬೆನಿಫಿಟ್ ನಮಗೆ. ನಾವು ತುಂಬಾ ಸರಿ ಅನ್ಕೋತೀವಿ ದೇವರಿಗೆ ಸ್ತುತಿ ಮಾಡಿದಾಗ ದೇವರಿಗೆ ಅಷ್ಟೇ ಮಹಿಮೆ ಹೋಗ್ತಾ ಇದೆ ಅಂತ. ಇನ್ನೊಂದು ನಮಗೆ ಒಂದು ಮನಸ್ಸು ಏನಾಗ್ತಾ ಇದೆ, ತುಂಬಾ ಸಂತೋಷ.
ಸೊ ನಿಮ್ಮ ಒಂದು ಲೈಫಲ್ಲೂ ನೀವು ಸೋತೋಗಿದ್ದೀರಾ, ಯಾವಾಗಾದ್ರೂ ಕಷ್ಟದಲ್ಲೇ ಇದ್ದೀರಾ, ಕೆಳಗೆ ಬಿದ್ದೋಗಿದೆಯಾ ಅಂದ್ರೆ ನಿಮಗೆ ಬೇಕಾಗಿರೋದು ಏನಂತ ಕೇಳಿದ್ರೆ ಸ್ತುತಿ. ದೇವ್ರನ್ನ ಏನ್ ಮಾಡೋದನ್ನ ಮನಪೂರ್ವಕವಾಗಿ ನಾವೇನ್ ಮಾಡ್ಬೇಕು, ದೇವರಾಗಿರೋದಕ್ಕೋಸ್ಕರ ಸ್ತೋತ್ರ. ದೇವರೇ, ನಿನ್ನ ಆಲಯದಲ್ಲಿ ನಾನು ಸ್ತೋತ್ರ ಮಾಡ್ತೀನಿ, ನೀನು ಒಳ್ಳೆಯವನಾಗಿದ್ಯಾ, ನಾನು ಸ್ತೋತ್ರ ಮಾಡ್ತೀನಿ ಅಂತ ನಾವು ದೇವ್ರನ್ನ ಸ್ತೋತ್ರ ಮಾಡ್ತಾ ಇದ್ರೆ ದೇವರ ನಾಮ ಮಾತ್ರ ಮಹಿಮೆ ಹೊಂದಲ್ಲ ನಮ್ಮ ಲೈಫಲ್ಲಿ, ನಮ್ಮ ಮನಸ್ಸು ಏನಾಗತ್ತೆ, ಒಂದು ಸಂತೋಷದಲ್ಲಿ ಇರುತ್ತೆ. ಇದು ತುಂಬಾ ಒಂದು ಮುಖ್ಯವಾದ ಒಂದು ವಿಷಯ. ಆಮೇಲೆ ನಾವು ನೆಕ್ಸ್ಟ್ ನೋಡಿದಾಗ ದೇವರು ಬಂದು ಏನ್ ಮಾಡಿದ್ರು, ಅವರು ಯಾಕೋಬನ ಒಂದು ವಂಶವನ್ನು ಅವರ ಒಂದು ಟ್ರೆಷರ್ ತರ, ಅಂದ್ರೆ ಏನರ್ಥ, ಒಂದು ನಾವೇನ್ ಮಾಡ್ತೀವಿ, ಒಂದು ತುಂಬಾ ಒಂದು ಶ್ರೇಷ್ಠವಾಗಿ ದೇವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರನ್ನ ಆಯ್ಸ್ಕೊಂಡ್ರು. ಸ್ಪೆಷಲ್ ಟ್ರೆಷರ್ ಅಂತ ಇಂಗ್ಲಿಷ್ ಇದೆ. ಏನಕ್ಕಂದ್ರೆ ದೇವರ ಒಂದು ಪ್ರೀತಿಯಿಂದ ಅವನು ಮನುಷ್ಯ ಪಾಪ ಮಾಡಿದ್ರು ಸಹ ಆ ಪಾಪದಿಂದ ಹೆಂಗಾರು ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದೇವ್ರು ಏನ್ ಮಾಡಿದ್ರು, ಒಂದು ಮನುಷ್ಯನನ್ನು ದೇವ್ರು ಏನ್ ಮಾಡ್ತಾರೆ, ಆರಿಸ್ಕೊಂತಾರೆ. ಅದನ್ನ ಆರಿಸ್ಕೊಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ಯಾಕೋಬನ ಅಬ್ರಹಾಮನ ವಂಶವನ್ನು ಚೂಸ್ ಮಾಡಿ ಅದ್ರಲ್ಲಿ ಯಾಕೋಬನನ್ನ ದೇವರು ಇಸ್ರೇಲ್ ಆಗಿ ಮಾಡಿ ದೇವರು ಏನ್ ಮಾಡ್ತಾನೆ, ಯೇಸ್ವಾಮಿ ಅವನ ಒಂದು ವಂಶದಲ್ಲಿ ಬರ್ತಾರೆ ಅಲ್ವಾ. ಸೊ ದೇವರು ಬಂದು ಅಷ್ಟು ಒಂದು ಮುತ್ತಿನಂತೆ ನಮ್ಮನ್ನ ಏನ್ ಮಾಡೋದು, ಆ ಒಂದು ವಂಶವನ್ನ ಕಾಪಾಡ್ಕೊಂಡ್ಬಂದು, ಏನಕ್ಕಂದ್ರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ. ನಮ್ಮನ್ನ ದೇವರು ಅಷ್ಟು ಪ್ರೀತಿ ಮಾಡೋದ್ರಿಂದ ದೇವರು ಏನ್ ಮಾಡಿದ್ರು, ರಕ್ಷಣೆ ಮಾಡೋಕೆ ಆ ಒಂದು ಯಾಕೋಬನ ವಂಶವನ್ನು ಚೂಸ್ ಮಾಡ್ಕೊಂಡು ಒಂದು ಹೇಗೆ ಬಂದು ಒಂದು ರಾಜಕುಮಾರನು ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮುತ್ತುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸೇರಿಸಿರ್ತಾರೆ. ಆ ಮುತ್ತುಗಳನ್ನ ಏನ್ ಮಾಡಲ್ಲ, ಸುಮ್ನೆ ಅಲ್ಲಿ ಇಲ್ಲಿ ಇಡೋದಿಲ್ಲ, ಅವ್ರು ತುಂಬಾ ಸೇಫ್ ಆಗಿರೋ ಪ್ಲೇಸ್ ಅಲ್ಲಿ ಅವ್ರನ್ನ ಏನ್ ಮಾಡ್ತಾರೆ, ಇಟ್ಟಿರ್ತಾರೆ. ಅದೇ ತರ ದೇವ್ರು ಏನ್ ಮಾಡಿದ್ರಂತೆ, ನಿಮ್ಮನ್ನು ಆರಿಸ್ಕೊಂಡು ಆ ಒಂದು ಸೇಫ್ ಆಗಿರೋ ಅವರ ಒಂದು ಕೈಯಲ್ಲಿ ಹೇಗೆ ಒಂದು ಆ ಫೋಟೋ ಇದೆಯೋ ಅದೇ ತರ ಅವ್ರ ಕೈಯಲ್ಲಿ ಏನ್ ಮಾಡಿದಾರಂತೆ, ನಮ್ಮವನ್ನು ಹೆಸರುಗಳನ್ನ ಬರೆದಿ ದೇವ್ರು ನಮ್ಮನ್ನ ಒಂದು ಏನ್ ಮಾಡಿದ್ದಾರೆ, ಅಷ್ಟು ಶ್ರೇಷ್ಠವಾಗಿ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ನಾವೇನ್ ಮಾಡ್ಬೇಕು, ದೇವ್ರನ್ನ ಸ್ತುತಿ ಮಾಡ್ಬೇಕು. ಅವು 5ನೇ ವಚನದಿಂದ 7ನೇ ವಚನ ನಾವು ನೋಡಿದಾಗ ಓದಿbude, ಯೆಹೋವನು ದೊಡ್ಡವನೆಂದು ನಮ್ಮ ಕರ್ತನು ಎಲ್ಲಾ ದೇವರುಗಳಿಗಿಂತ ಹೆಚ್ಚಿನವನೆಂದು ತಿಳಿದಿದ್ದೇನೆ. ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲಾ ಜಲರಾಶಿಗಳಲ್ಲಿಯೂ ತನಗೆ ಬೇಕಾದದ್ದನ್ನು ಮಾಡುತ್ತಾನೆ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಸೊ ಇಲ್ಲಿ ದೇವರು ಏನ್ ಮಾಡ್ತಾರಂದ್ರೆ, ದೇವ್ರನ್ನ ಏನಕ್ಕೆ ಸ್ತುತಿ ಮಾಡಿಸ್ಬೇಕು, 3ನೇದಾಗಿ ನೋಡಿದಾಗ ದೇವರು ಏನಾಗಿದ್ದಾನೆ, ಎಲ್ಲವನ್ನು ಸೃಷ್ಟಿ ಮಾಡಿದವನಾಗಿದೆ. ಇಸ್ ಗ್ರೇಟ್, ಮಹತ್ ಶಕ್ತಿ ಉಳ್ಳವನು ದೇವರು. ಈ ಲೋಕದಲ್ಲಿರೋ ಎಲ್ಲಾ ದೇವರಿಗಿನ ದೊಡ್ಡ ದೇವರು, ನಿಜವಾದ ದೇವರು, ಸೃಷ್ಟಿಕರ್ತನು. ಅದಕ್ಕೆ ದೇವ್ರನ್ನ ಏನ್ ಮಾಡ್ಬೇಕು, ನಾವು ದೇವರನ್ನು ಸ್ತುತಿಸ್ಬೇಕು. ಅದು ಮಾತ್ರ ಅಲ್ಲ, ದೇವರು ಏನ್ ಯೋಜನೆ ಇದೆಯೋ ಅದನ್ನ ಏನ್ ಮಾಡ್ತಾರೆ, ಅದನ್ನ ಅವರು ಏನ್ ಯೋಜನೆ ಮಾಡಿದ್ರು ಅದನ್ನ ನಡೆಸ್ತಾರೆ ದೇವರು. ಅದನ್ನ ಯಾರು ಏನ್ ಮಾಡಕ್ಕಾಗಲ್ಲ, ತಿರುಗಿಸಾಕಾಗಲ್ಲ. ದೇವರ ಒಂದು ಅಷ್ಟು ಮಹತ್ತಾದ ಒಂದು ದೇವರು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ದೇವ್ರನ್ನ ಸ್ತುತಿಸ್ಬೇಕು. ಅಂಡ್ ನಾವು ಒಂದು ಆಕಾಶವನ್ನು ನೋಡಿದಾಗ ಅವರು ದೇವರು ಸೃಷ್ಟಿ ಮಾಡಿದ ನಕ್ಷತ್ರಗಳು, ಗ್ರಹಗಳು ಎಲ್ಲವನ್ನು ನಾವು ನೋಡಿದಾಗ ದೇವ್ರನ್ನ ಏನ್ ಮಾಡ್ಬೇಕಂತೆ, ನಾವು ಸ್ತುತಿಸ್ಬೇಕು. ಅದು ದೇವ್ರು ಏನ್ ಮಾಡ್ತಾರೆ, ಆಸೆ ಪಡ್ತಾರೆ. ಈ ಮೇಕ್ಸ್ ದ ಲೈಟ್ನಿಂಗ್ ಫಾರ್ ದ ರೈನ್. ಸೊ ಈ ಒಂದು ಮಳೆನ ಏನ್ ಮಾಡ್ತಾರೆ, ದೇವ್ರು ಏನ್ ಮಾಡ್ತಾರೆ, ಮಳೆ ಬರಕ್ ಮುಂಚೆ ಒಂದು ಸಿಡಿಲು ಬರುತ್ತೆ ನೋಡಿದ, ಆ ಸಿಡಿಲು, ಒಂದು ಗಾಳಿ, ಅದೆಲ್ಲ ಏನ್ ಮಾಡ್ತಾರಂತೆ, ದೇವ್ರು ಏನ್ ಮಾಡ್ತಾರಂತೆ, ತಗೊಂಬರೋದು. ದೇವರು ಕೈಯಲ್ಲಿ ಆ ಒಂದು ಕ್ರಿಯೆಗಳನ್ನ ಮಾಡೋಕೆ ದೇವರಿಗೆ ಶಕ್ತನಾಗಿದೆ. ಅಂಡ್ ಸೊ ಆ ಒಂದು ಶಕ್ತಿ ದೇವರಿಗೆ ಇರೋದ್ರಿಂದ ನಾವೇನ್ ಮಾಡ್ಬೇಕು, ದೇವರು ಶಕ್ತನಾಗಿದ್ದಾನೆ, ದೇವರು ಸೃಷ್ಟಿಕರ್ತನಾಗಿದ್ದಾನೆ, ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಆ ಒಂದು ಅಂದ್ರೆ ಏನ್ ಅರ್ಥ ಅಂದ್ರೆ, ಈ ಭೂಮಿಯಲ್ಲಿ ಇರುವ ದೇವರುಗಳೆಲ್ಲ ನಿಜವಾದ ದೇವರುಗಳಲ್ಲ. ಏನಕ್ಕಂದ್ರೆ ಅದು ಏನು ಮಾಡಕ್ ಆಗೋದಿಲ್ಲ. ಬಟ್ ಈ ಸೃಷ್ಟಿಕರ್ತನ ಮಾತ್ರನೇ ಏನ್ ಮಾಡಕ್ಕಾಗತ್ತೆ, ಎಲ್ಲವನ್ನೂ ಕಂಟ್ರೋಲ್ ಮಾಡಕ್ಕಾಗತ್ತೆ. ಅದಕ್ಕೆ ದೇವ್ರನ್ನ ಏನ್ ಮಾಡ್ತೀವಿ, ನಾವು ಸ್ತುತಿ ಮಾಡ್ತೀವಿ. ಸೊ ನಾವು ಸ್ತುತಿ ಮಾಡಿದಾಗ ನಾವು ಏನ್ ಹೇಳ್ತಾ ಇದೀವಿ, ದೇವ್ರ ಜೊತೆ ಸೇರ್ಕೊಂಡು, ದೇವ್ರೇ ನೀವೇ ಈ ಲೋಕಕ್ಕೆ ಅಧಿಪತಿ ಆಗಿದ್ಯಾ, ಬೇರೆ ಎಲ್ಲಾ ದೇವರುಗಳು
ಹೇಳ್ಬೋದು ಜನ ಇದೇ ದೇವ್ರು ಅದೇ ದೇವ್ರು ಅಂತ, ಬಟ್ ನಿಜವಾದ ಈ ಓನರ್, ಈ ಲೋಕಕ್ಕೆ ಎಲ್ಲದಕ್ಕೂ, ಈ ಪ್ರಪಂಚಕ್ಕೆ ಓನರ್ ಯಾರು? ನೀನೊಬ್ಬನೇ ಅಂತ ನಮ್ಮ ಸ್ತುತಿ ಏನ್ ಮಾಡುತ್ತೆ, ಅದನ್ನ ಹೇಳುತ್ತೆ. ಸೊ ಒಂದು ಸ್ತುತಿ ಅಂತ ಹೇಳಿದಾಗ ಇದೆಲ್ಲ ಬಂದು ನಮ್ಮ ಮನಸ್ಸಲ್ಲಿ ಇರಬೇಕು, ಅವಾಗ್ಲೇ ಅದು ದೇವರಿಗೆ ಶ್ರೇಷ್ಠವಾದ ಒಂದು ಸ್ತುತಿ ಆಗುತ್ತೆ. ಸೊ ನೆಕ್ಸ್ಟ್ ನಾವು ನೋಡಿದಾಗ 8ನೇ ವಚನದಿಂದ 12ನೇ ವಚನ ನೋಡಿದಾಗ ದೇವರು ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ, ಅದಕ್ಕೆ ದೇವ್ರನ್ನ ಏನ್ ಮಾಡ್ಬೇಕು, ನಾವು ಸ್ತುತಿಸ್ಬೇಕು ಅಂತ. ಸೊ ಇಲ್ಲಿ ಈ ಒಂದು 8ನೇ ವಚನದಿಂದ 12ನೇ ವಚನ ತನಕ ಓದಕ್ ಸಮಯ ಇಲ್ಲ. ಇಲ್ಲಿ ನಾವು ನೋಡಿದಾಗ ಒಂದು ಆ ವಚನದಲ್ಲಿ ಏನ್ ಬರೆದಿದೆ ಅಂದ್ರೆ, ಅವ್ರು ಬಂದು ಹಳೆಯದನ್ನ ನೆನೆಸ್ಕೊಂತ ಇದ್ದಾರೆ. ದೇವರೇ, ನೀನು ಐಗುಪ್ತದಿಂದ ಹೇಗೆ ನಮ್ಮನ್ನ ಬಿಡಿಸ್ಕೊಂಡು ಕರ್ಕೊಂಡೆ, ದೇವರೇ ನಿನ್ನ ಒಂದು ಆ ಒಂದು ರಾಜರ ಹತ್ರದಿಂದ ಆ ಒಂದು ಭಾಷನ್ ಆ ಒಂದು ಅಮೋರೇಕ್ ಶಿಹಾನ್ ಆ ಒಂದು ರಾಜರ ಹತ್ರದಿಂದ ನಮ್ಮನ್ನ ಬಿಡಿಸ್ಕೊಂಡು ಬಂದೆ. ಅಂಡ್ ಈ ಒಂದು ಕಾನಾನ್ ದೇಶವನ್ನು ನಮಗೆ ನೀನು ಕೊಟ್ಟಲ್ಲ ಈ ಇಸ್ರೇಲ್ ಜನಕ್ಕೆ. ಸೊ ಇದನ್ನೆಲ್ಲ ನಾವು ನೆನೆಸ್ಕೊಂಡು ಏನ್ ಮಾಡ್ತೀವಿ, ದೇವರೇ ನಿನ್ನ ಏನ್ ಮಾಡ್ತೀವಿ, ಸ್ತುತಿಸ್ತೀವಿ. ಸೊ ನಮ್ಮ ಲೈಫಲ್ಲೂ ನಾವೇನ್ ಮಾಡ್ಬೇಕು, ಸ್ತುತಿಸ್ಬೇಕಂದ್ರೆ ದೇವರು ನಾವು ಮಾಡಿರೋ ಎಲ್ಲಾ ಒಳ್ಳೆ ಕಾರ್ಯಗಳನ್ನು ನೆನೆಸ್ಕೊಂಡು ಸ್ತುತಿಸ್ಬೇಕು. ಅದ್ರಲ್ಲಿ ಮೇಜರ್ ಆಗಿ ಬರೋ ಏನು ಫಸ್ಟ್ ಕಾರ್ಯ ಅಂದ್ರೆ, ನಮಗೆ ಒಳ್ಳೇದು ಮಾಡಿರೋ ದೇವ್ರು ಅಂದ್ರೆ, ಅವರು ನಮಗೋಸ್ಕರ ಏನ್ ಮಾಡಿದ್ದಾರೆ, ನಮ್ಮ ಪಾಪಕ್ಕೋಸ್ಕರ ಶಿಲುಬೆಯಲ್ಲಿ ಬಂದು ದೇವರು ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ನಮ್ಮ ರಕ್ತವನ್ನು ಸುರಿಸಿದ್ದಾರೆ. ಎಷ್ಟು ಒಂದು ದೊಡ್ಡ ಒಂದು ಶ್ರೇಷ್ಠವಾದ ಒಂದು ವಿಷಯ. ಇದಕ್ಕೆ ಮಿಗಿಲಾಗಿ ಏನೂ ಇಲ್ಲ. ದೇವರು ಇದು ಮಿಗಿಲಾಗಿ ನಾವು ಏನೂ ದೊಡ್ಡದಿಲ್ಲ. ಅದಕ್ಕೋಸ್ಕರ ದೇವರನ್ನ ಏನ್ ಮಾಡ್ಬೋದು, ನಮ್ಮ ಲೈಫ್ ಫುಲ್ಲು ನಾವ್ ಏನ್ ಮಾಡ್ಬೋದು, ದೇವರನ್ನ ನಾವು ಸ್ತುತಿಸ್ಬೋದು. ಸರಿನಾ? ನೆಕ್ಸ್ಟ್ ನಾವು ನೋಡಿದಾಗ ದೇವರು ಬಂದು ಈ 13ನೇ ವಚನ 14ನೇ ವಚನ ನೋಡಿದಾಗ ಅವರ ಒಂದು ನಾಮ ಏನಾಗಿದೆ, ಎಂದೆಂದಿಗೂ ಇದೆ. ಅವರು ನಾಮ ಏನಾಗಿದೆ, ಎಂದೆಂದಿಗೂ ಇದೆ. ತಲತರಾಂತರಕ್ಕೂ ದೇವರ ಒಂದು ದೇವರಾಗಿದ್ದಾನೆ. ಅವರು ಒಂದು ನ್ಯಾಯ ವಿಚಾರಣೆ ಮಾಡ್ತಾನೆ ದೇವರು, ಅವ್ರ ಜನರನ್ನ ಏನ್ ಮಾಡ್ತಾನೆ, ನ್ಯಾಯ ವಿಚಾರಣೆ ಮಾಡ್ತಾನೆ. ಅವರ ಒಂದು ಸೇವಕರ ಮೇಲೆ ದೇವರು ಏನಾಗಿದೆ, ಕನಿಕರವನ್ನು ತೋರಿಸ್ತಾನೆ. ಅದಕ್ಕೋಸ್ಕರ ದೇವರಿಗೆ ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು, ದೇವರಿಗೆ ಸ್ತುತಿಯನ್ನು ಹೇಳ್ಬೇಕು. ಅವರ ಹೆಸರು ಏನಾಗಿದೆ, ಒಂದೆಂದಿಗೂ ಅವನ ಹೆಸರು ಏನಾಗಿದೆ, ಚೇಂಜ್ ಆಗೋದೇ ಇಲ್ಲ. ಯಾವಾಗಲೂ ದೇವರಾಗೇ ಇರ್ತಾರೆ ಅಲ್ವಾ? ಸೊ ಈಸ್ ಇಮ್ಯೂಟಬಲ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅದು ಅನ್ಚೇಂಜಬಲ್. ದೇವರು ಏನಾಗಲ್ಲ, ಇವತ್ತೊಂದು ನಾಳೆ ಒಂದಲ್ಲ, ಎಂದೆಂದಿಗೂ ಇರುವವನೇ ದೇವರು. ಸರಿ, ನಮ್ಮ ಮನುಷ್ಯರು ಚೇಂಜ್ ಆಗ್ಬೋದು, ಲೋಕ ಚೇಂಜ್ ಆಗ್ಬೋದು, ಎಲ್ಲಾನು ಚೇಂಜ್ ಆಗ್ಬೋದು, ಬಟ್ ದೇವರು ಯಾವಾಗಲೂ ಚೇಂಜ್ ಆಗೋದಿಲ್ಲ. ಸೊ ನಿಮ್ಮ ಒಂದು ನಂಬಿಕೆನ ಈ ದೇವರ ಮೇಲೆ ಇಟ್ಟಾಗ ನಿಮ್ಮ ನಂಬಿಕೆ ಏನಾಗೋದಿಲ್ಲ, ಒಂದು ಸ್ಟ್ರಾಂಗ್ ಆಗಿರುತ್ತೆ. ನೀವು ಆ ದೇವ್ರು ಏನ್ ಮಾಡ್ತಾನೆ, ಆ ನ್ಯಾಯ ವಿಚಾರಣದಲ್ಲಿ ದಿನದಲ್ಲಿ ನೀವು ದೇವರಿಗೆ ಸೇವೆ ಮಾಡಿದಾಗ ದೇವರು ಏನ್ ಮಾಡ್ತಾನೆ, ನಿಮಗೆ ಕನಿಕರವನ್ನು ತೋರಿಸಿ ನಿಮಗೆ ಏನ್ ಮಾಡ್ತಾನೆ, ಒಳ್ಳೆಯದನ್ನ ದೇವರು ಮಾಡ್ತಾನೆ. ಸೊ ಕೊನೆಯದಾಗಿ ನಾವು ಏನ ನೋಡ್ತೀವಿ ಅಂದ್ರೆ, 1-2 ವಿಷಯದಲ್ಲಿ 15ನೇ ವಚನದಿಂದ 18ನೇ ವಚನದಲ್ಲಿ ಈ ಒಂದು ಲೋಕದಲ್ಲಿ ಇರೋ ಒಂದು ದೇವರುಗಳ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಆ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆ ಒಂದು ಓದಿ ಬಂದ್ರೆ 15ರಿಂದ 18ನೇ ವಚನ ಓದಿ ಬಂದ್ರೆ, ಅನ್ಯ ಜನಗಳ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವುಗಳಿಗೆ ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ. ಇದಲ್ಲದೆ ಅವುಗಳ ಬಾಯಲ್ಲಿ ಶ್ವಾಸವೇ ಇಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ. ಸೊ ಇಲ್ಲಿ ಈ ಒಂದು ವಿಗ್ರಹಗಳ ಬಗ್ಗೆ ದೇವರು ಮಾತಾಡ್ತಾರೆ. ಈ ಬೇರೆ ದೇಶದಲ್ಲಿರೋ ವಿಗ್ರಹಗಳು ಏನ್ ಮಾಡ್ತಾರೆ, ಒಂದು ಗೋಲ್ಡ್ ಅಲ್ಲೂ ಸಿಲ್ವರ್ ಅಲ್ಲೂ ಇರುತ್ತೆ. ನೋಡಕ್ಕೆ ತುಂಬಾ ಚೆನ್ನಾಗಿರ್ಬಹುದು, ಇಲ್ಲಾಂದ್ರೆ ಒಂದು ನೋಡಕ್ಕೆ ತುಂಬಾ ಸುಂದರವಾಗಿರ್ಬಹುದು, ನೋಡಕ್ಕೆ ಬೆಲೆ ಜಾಸ್ತಿ ಇರೋಂಗಿರ್ಬೋದು, ಬಟ್ ಅದು ಏನಕ್ಕೂ ಉಪಯೋಗವಿಲ್ಲ ಅಂತ ದೇವ್ರು ಏನ್ ಮಾಡ್ತಾರೆ, ಹೇಳ್ತಾರೆ. ಅದು ಬಂದು ಏನಕ್ಕೆ ಹಂಗೆ ಹೇಳ್ತಾರೆ ದೇವ್ರು ಅಂದ್ರೆ, ಅದಕ್ಕೆ ಕಣ್ಣಿದ್ದು ಏನ್ ಮಾಡಲ್ಲ, ನೋಡೋದಿಲ್ಲ, ಕಿವಿ ಇದ್ದು ಕೇಳಲ್ಲ, ಬಾಯಿ ಇದ್ರು ಮಾತಾಡಲ್ಲ. ಅದು ಮಾಡೋರು ಹೆಂಗಿರ್ತಾರೆ, ಅದ್ರ ಮೇಲೆ ನಂಬಿಕೆ ಇಡೋರು ಅದ್ರ ತರನೇ ಆಗ್ಬಿಡ್ತಾರೆ. ಅವ್ರು ಮಾಡೋರು ಹಂಗೆ ಆಗ್ಬಿಡ್ತಾರೆ, ಅದು ನಂಬೋರು ಹಂಗೆ ಆಗ್ಬಿಡ್ತಾರಂತೆ. ಸೊ ಇದನ್ನ ಜ್ಞಾನ ಮಾಡ್ಬೇಕಾದ್ರೆ ನನಗೆ ಒಂದು ಯೋಚನೆ ಬಂದಿದ್ದು ಬಂದು, ಈ ನಮ್ಮ ತಂದೆಯ ಒಂದು ಊರಿನಲ್ಲಿ ಒಂದು ಮಿಷನರಿ ಇದ್ರು. ಅವ್ರ ಹೆಸರು ಬಂದು ರೆವರೆಂಡ್ ಜಾನ್ ಥಾಮಸ್. ಅವರೊಂದು ಅಲ್ಲಿ ಮಿಷನರಿ ಆಗಿದ್ದಾಗ ಒಂದಿನ ಅಲ್ಲಿ ಅವ್ರು ಹೋಗ್ತಾ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕೆಲವು ಜನರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ವಿಗ್ರಹದ ಹತ್ರ ಕೂಡ್ಕೊಂಡು ಕೂತಿದ್ರಂತೆ ಎಲ್ಲ ಸ್ವಲ್ಪ ಜನ. ಸೊ ಇವ್ರು ಏನ್ ಮಾಡಿದಂತೆ, ಅವ್ರು ಅಲ್ಲಿ ನಡ್ಕೊಂಡು ಹೋದಂತ್ರೆ ಒಳಗಡೆ. ಅಲ್ಲಿ ಹೋಗ್ಬಿಟ್ಟು ಆ ವಿಗ್ರಹವನ್ನ ನೋಡಿದ್ಬಿಟ್ಟು ಆ ಕಣ್ಣನ್ನ ಮುಟ್ಟಿದ್ರಂತೆ, ಆ ವಿಗ್ರಹದ ಕಣ್ಣನ್ನು ಮುಟ್ಟಿದ್ರಂತೆ, ಕಿವಿಯನ್ನ ಮುಟ್ಟಿದ್ರಂತೆ, ಬಾಯಿಯನ್ನು ಮುಟ್ಬಿಟ್ಟು ಹೇಳ್ಬಿಟ್ಟು ಅದು ಹೇಳಿದ್ರಂತೆ, ಕಣ್ಣಿದೆ, ಕಿವಿ ಇದೆ, ಬಾಯಿ ಇದೆ, ಬಟ್ ಅದಕ್ಕೆ ಏನ್ ಮಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ, ಕೇಳಕ್ಕಾಗಲ್ಲ,
ಮಾತಾಡಕ್ಕಾಗಲ್ಲ, ಮೂಗನ್ನು ಮುಟ್ಬಿಟ್ಟು ಸ್ಮೆಲ್ಲು ಮಾಡಕ್ಕಾಗಲ್ಲ ಅಂತ ಹೇಳಿ. ಅವಾಗ ಜಲಕಲಾ ಅಲ್ಲಿರೋರೆಲ್ಲ ಕೋಪ ಮಾಡಕೊಳ್ಳೋಕ್ ಬದಲು ಯೋಚನೆ ಮಾಡೋದು, ಹೌದಲ್ವಾ ಇವರು ಜಾನ್ ಥಾಮಸ್ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ? ಅಲ್ಲಿದ್ದ ಒಬ್ಬ ಬ್ರಾಹ್ಮಣ ಏನ್ ಮಾಡ್ತಾರಂತೆ, ನೋಡ್ಬಿಟ್ಟು ಅಯ್ಯವನವರೇ ಇದಕ್ಕೆ ಕಾಲಿದೆ ಆದ್ರೆ ಕಾಲಿಂದ ಏನು ಉಪಯೋಗನೇ ಇಲ್ಲ ಅನ್ಬಿಟ್ಟು ಅವ್ರು ಏನ್ ಮಾಡ್ತಂತೆ ಎಲ್ಲ ಇದ್ಬಿಟ್ಟು ಮನೆಗೆ ಹೋಗ್ಬಿಟ್ರು. ಸೊ ಆತರ ಆ ವಿಗ್ರಹವನ್ನು ಆರಾಧನೆ ಮಾಡೋರು ತುಂಬಾ ಸರಿ ಅದ್ರ ತರನೇ ಹಾಕ್ಬಿಡ್ತಾರೆ, ವಿಗ್ರಹ ತರನೇ ಹಾಕ್ಬಿಡ್ತಾರೆ. ಕಣ್ಣಿದ್ರು ನೋಡೋದಿಲ್ಲ, ಕಿವಿದ್ರು ಕೇಳೋದಿಲ್ಲ. ಆ ಮಾಡೋರು ಹಂಗೆ ಆಗ್ಬಿಡ್ತಾರೆ, ಅದನ್ನ ಸೇವಿಸುವರು ಹಂಗೆ ಆಗ್ಬಿಡ್ತಾರೆ. ನಾವು ನಿಜವಾದ ದೇವರನ್ನು ಸ್ತುತಿ ಮಾಡೋರು, ಸೇವೆ ಮಾಡೋರು ನಾವು ಹೇಗೆ ಇರ್ತೀವಿ, ನಾವು ನಮ್ಮ ದೇವರ ತರನೇ ಆಗ್ಬೇಕು. ದೇವರು ಪರಿಶುದ್ಧವಾಗಿದ್ದಾನೆ. ಸೊ ನಮ್ಮ ಲೈಫಲ್ಲಿ ಏನಾಗ್ಬೇಕು, ಪರಿಶುದ್ಧತೆ ಬರಬೇಕು. ದೇವರು ಏನಾಗಿದ್ದಾನೆ, ಕರುಣಾಮಯನಾಗಿದ್ದಾನೆ. ನಮ್ಮ ಲೈಫಲ್ಲಿ ಏನಾಗ್ಬೇಕು, ನಾವು ಕರುಣಾಮಯನಾಗ್ಬೇಕು. ಸೊ ನಿಜವಾದ ದೇವರನ್ನ ಸ್ತುತಿಸೋರು ಏನಾಗ್ತಾರೆ, ಆತರ ಆಗ್ತಾರೆ. ಹೇಗೆ ಬಂದು ವಿಗ್ರಹನ ಸ್ತುತಿಸೋರು ವಿಗ್ರಹ ತರ ಆಗ್ಬಿಡ್ತಾರೋ, ನಿಜವಾದ ದೇವರನ್ನ ಸ್ತುತಿಸೋರು ನಿಜವಾದ ದೇವರ ತರ ಆಗ್ಬೇಕು. ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಏನಾಗ್ಬೇಕು, ಹೊಸದಾಗಿ ಆಗಲ್ಪಡಬೇಕು. ಅದೇ ನಾವು ಕ್ರೈಸ್ತರು. ಅದು ಗೊತ್ತಾಗತ್ತೆ ಒಂದು ಮನುಷ್ಯನ ಜೀವಿತದಲ್ಲಿ ಅವನು ಕ್ರೈಸ್ತನ ಇಲ್ವಾ, ಅವನು ದೇವರಲ್ಲಿ ಬೆಳೀತಾ ಇದ್ದಾನ ಇಲ್ವಾ ಅಂತ ಹೆಂಗ್ ಗೊತ್ತಾಗತ್ತೆ? ಅವನು ನಿಜವಾದ ದೇವರನ್ನ ಆರಾಧನೆ ಮಾಡ್ತಾ ಇದ್ರೆ ಅವನ ಲೈಫ್ ಏನಾಗ್ತಾ ಇರತ್ತೆ, ಚೇಂಜ್ ಆಗ್ತಾ ಇರತ್ತೆ ಅಲ್ವಾ? ಅವನು ಒಂದು ಹೆಮ್ಮೆಯಿಂದ ತಾಳ್ಮೆ ಆಗ್ತಾ ಇರ್ತಾನೆ, ಕಠಿಣತನದಿಂದ ಒಂದು ಮೃದುವ ಆಗ್ತಾ ಇರ್ತಾನೆ, ದೇವರಂತಾನೇ ಮಾರ್ಪಾಡು ಹೊಂದ್ತಾ ಇರ್ತಾನೆ. ಅದಕ್ಕೆ ಬೈಬಲ್ ಹೇಳುತ್ತೆ, ನಾವು ಮೇಡ್ ಇನ್ ದ ಇಮೇಜ್ ಆಫ್ ಗಾಡ್, ದೇವರ ಒಂದು ಇಮೇಜ್ ಅಲ್ಲಿ ನಾವು ಮಾಡಲ್ಪಟ್ಟಿದ್ದೀವಿ. ಸೊ ಈ ಒಂದು ಮುಖ್ಯವಾದ ವಿಷಯ, ನಾವು ದೇವರನ್ನ ಹೇಗೆ ಆರಾಧನೆ ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಾಗತ್ತೆ, ನಾವು ದೇವರ ತರನೇ ಚೇಂಜ್ ಆಗ್ತೇವೆ. ಸೊ ಕೊನೆಯದಾಗಿ 19ನೇ ವಚನದಲ್ಲಿ 20ನೇ ವಚನ 21ನೇ ವಚನ ನೋಡಿದಾಗ ಓದಿ ಬ್ರದರ್ ಅದನ್ನ. ಇಸ್ರಾಯೇಲಿನ ಮನೆತನದವರೇ ಯೆಹೋವನನ್ನು ಕೊಂಡಾಡಿರಿ, ಆರೋನನ ಮನೆತನದವರೇ ಯೆಹೋವನನ್ನು ಕೊಂಡಾಡಿರಿ, ಲೇವಿಯ ಮನೆತನದವರೇ ಯೆಹೋವನನ್ನು ಕೊಂಡಾಡಿರಿ, ಯೆಹೋವನ ಭಕ್ತರೇ ಯೆಹೋವನನ್ನು ಕೊಂಡಾಡಿರಿ. ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನ ಕೀರ್ತಿಯು ಚೀಯೋನಿನಿಂದ ಹೊರಗೂ ಹಬ್ಬಲಿ, ಯಾಹೋವನಿಗೆ ಸ್ತೋತ್ರ. ಸೊ ನೋಡಿದ್ರೆ ಏನ್ ಮಾಡಿ, ದೇವರನ್ನ ಕೊಂಡಾಡಿರಿ, ಅಷ್ಟು ದೇವರನ್ನ ಆರಾಧನೆ ಮಾಡಿ ಸ್ತುತಿಸಿರಿ. ಆಮೇಲೆ ಕೊನೆಯದಾಗಿ ದೇವರನ್ನ ಏನ್ ಮಾಡ್ರಿ, ಕೊಂಡಾಡಿರಿ. ದೇವರಲ್ಲೇ ಸಂತೋಷ ಪಡ್ಬೇಕು. ಇಸ್ರಾಯೇಲರೇ, ನಾವು ಒಂದು ಆತ್ಮಿಕ ಇಸ್ರಾಯೇಲರು, ನಾವೆಲ್ಲ ಕ್ರೈಸ್ತರು ಒಂದು ಆತ್ಮಿಕ ಇಸ್ರಾಯೇಲ್. ನಾವೆಲ್ಲ ಏನ್ ಮಾಡ್ಬೇಕು, ದೇವರಲ್ಲಿ ಕೊಂಡಾಡ್ಬೇಕು. ನಾವು ಹೇಗೆ ನಾವು ಬರ್ತ್ಡೇ ಬಂದ್ರೆ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲ ಓಕೆ, ಬಟ್ ಎಲ್ಲದಕ್ಕಿಂತ ಮೇಲಾಗಿ ದೇವ್ರನ್ನ ಡೈಲಿ ನಾವೇನ್ ಮಾಡ್ಬೇಕು, ಕೊಂಡಾಡ್ಬೇಕು. ಆರೋಣ ವಂಶದವರೇ ಅಂತ ದೇವ್ರ ಸೇವಕರೇ ಏನ್ ಮಾಡಿ, ದೇವ್ರನ್ನ ಕೊಂಡಾಡ್ರಿ. ದೇವರಿಗೆ ಭಯ ಪಡೋರೇ ದೇವ್ರನ್ನ ಏನ್ ಮಾಡ್ರಿ, ಕೊಂಡಾಡ್ರಿ. ಸಿಯೋನಿನಿಂದ ಏನ್ ಮಾಡ್ರಿ, ದೇವ್ರನ್ನ ಕೊಂಡಾಡ್ರಿ. ಯೆರೂಸಲೇಮಲ್ಲಿ ವಾಸ ಮಾಡೋರು ಎಲ್ಲರೂ ಏನ್ ಮಾಡ್ರಿ, ದೇವ್ರನ್ನ ಕೊಂಡಾಡ್ರಿ. ಸೊ ಪರಲೋಕಕ್ಕೆ ಹೋದಾಗ ಈ ಒಂದು ದರ್ಶನವನ್ನು ನಾವು ನೋಡ್ಬೋದು. ದೇವ್ರನ್ನ ಎಲ್ಲಾರು ಏನ್ ಮಾಡ್ತಾ ಇರ್ತಾರೆ, ಕೊಂಡಾಡ್ತಾ ಇರ್ತಾರೆ. ಸೊ ನಮ್ಮ ಲೈಫಲ್ಲೂ ನಾವು ದೇವ್ರನ್ನ ಕೊಂಡಾಡಿದಾಗ ದೇವ್ರು ತುಂಬಾ ಸಂತೋಷ ಪಡ್ತಾರೆ. ಕೊನೆಯದಾಗಿ ಏನ್ ಮಾಡ್ತಾರೆ, ಯೆಹೋವನಿಗೆ ಸ್ತೋತ್ರ. ಅದನ್ನ ಹೇಳಿ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಎಂಡಿಂಗ್ ಏನಾಗುತ್ತೆ, ದೇವರಿಗೆ ಸ್ತೋತ್ರ ಮಾಡೋರಾಗಿ ನಾವು ಯಾವಾಗ್ಲೂ ಇರ್ಬೇಕು. ನಮ್ಮ ಲೈಫ್ ಸಿಚುವೇಶನ್ ಚೇಂಜಸ್ ಆದ್ರೂ ಸರಿ, ನಾವೇನ್ ಮಾಡ್ಬೇಕು, ದೇವ್ರನ್ನ ಸ್ತುತಿಸ್ಬೇಕು. ಅವಾಗ ನಾವು ಮಾಡಿದಾಗ ದೇವರೇ ಮಹಿಮೆ ಹೊಂದುತ್ತಾರೆ. ನಮ್ಮ ಒಂದು ಮನಸ್ಸು ಏನಾಗುತ್ತೆ, ಸಂತೋಷ ಪಡುತ್ತೆ. ಅದ್ ಮಾತ್ರ ಅಲ್ಲ, ನಾವು ದೇವ್ರ ತರನೇ ನಾವೇನಾಗ್ತೈತೆ, ಸ್ಲೋ ಆಗಿ ಮಾರ್ಪಡ್ತಾ ಇರ್ತೀವಿ. ದೇವರನ್ನು ಕೊಂಡಾಡುವ ಜನರಾಗಿರ್ತೀವಿ. ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರೀತಿಯುಳ್ಳ ತಂದೆ, ಅಪ್ಪ, ಈ ಒಂದು ಸಮಯದಲ್ಲೂ ನಿನ್ನೆ ಒಂದು ವಾಕ್ಯದ ಮುಖಾಂತರ ನಮ್ಮನ್ನು ಸ್ತುತಿ ಮಾಡುವ ಒಂದು ಮಕ್ಕಳಾಗಿ ನಿನ್ನಂತೆ ನಮ್ಮನ್ನು ಮಾಡ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮನ್ನು ಕೊಂಡಾಡಲು, ನಿಮ್ಮನ್ನು ಆರಾಧಿಸಲು ಯಾವಾಗಲೂ ನಮ್ಮ ಹೃದಯವು ರೆಡಿಯಾಗಿರ್ಲಿ ತಂದೆ. ಈ ಒಂದು ಮೀಟಿಂಗ್ ಅಲ್ಲಿ ಒಬ್ಬವನ್ನು ಆಶೀರ್ವದಿಸು, ಸ್ತುತಿಯ ಮಕ್ಕಳಾಗಿ ನೀನು ಮಾರ್ಪಡಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯನ್ನು ತಂದೆ, ಆಮೆನ್.